ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ದೇವರ ಮನೆಯಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಹೇಗೆ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮುಂದೆ ಪಲ್ಲು, ಹಳೆ ಕಾಲದಲ್ಲೆಲ್ಲ ಮುಂದೆ ಪಲ್ಲು ಹಾಕಿ ಮದುವೆಗಳಲ್ಲಿ ಈ ಥರ ಸೀರೆ ಉಡಿಸ್ತಿದ್ರು. ಆ ಥರ ಲಕ್ಷ್ಮೀ ದೇವಿಗೆ ಪುಟ್ಟದಾಗಿ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಇಲ್ಲಿ ನಮ್ಮ ಹತ್ರ ಏನಾದರೂ ಸೀರೆ ತೊಗೊಂಡಾಗ ಪಲ್ಲು ತುಂಬ ರಿಚ್ ಆಗಿರುತ್ತೆ, ನಮಗೆ ಸೆರಗು ಹಿಂದೆ ಹಾಕೋಲಿಕ್ಕೆ ಬೇಜಾರಾಗತ್ತೆ. ಅಂಥ ಟೈಮಲ್ಲಿ ಪಲ್ಲು ತುಂಬ ಗ್ರ್ಯಾಂಡಾಗಿದ್ದಾಗ ನೆರಿಗೆಗಳನ್ನ ಅಂದರೆ ಸೆರಗನ್ನ ಮುಂದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಹೇಗೆ ಉಡಿಸೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಸೀರೆ ಒಂದು ಅಂಚಿಂದ ಹೀಗೆ ನೆರಿಗೆಗಳನ್ನ ನೀಟಾಗಿ ಇಟ್ಕೊಳ್ತಾ ಬರಬೇಕು. ಹೀಗೆ ಒಂದ್ರ ಪಕ್ಕ ಒಂದು ಜೋಡಿಸ್ಕೊಳ್ತಾ ಚಿಕ್ಕದಾಗಿ ನೆರಿಗೆಗಳನ್ನ ಇಟ್ಕೋಬೇಕು. ಆಗ ನಮಗೆ ನೆರಿಗೆಗಳು ತುಂಬ ಬರುತ್ತೆ. ಸೆರಗು ಸಹ ಒಂದೇ ಸಮಕ್ಕೆ ಸೆರಗು ನಮಗೆ ಬಿಂದಿಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಸೆರಗು ಸಹ ನೆರಿಗೆ ಇಟ್ಟು ಇಟ್ಕೋಬೇಕಾಗತ್ತೆ. ಈಗ ತೋರಿಸ್ತೀನಿ ನೋಡಿ, ನಾನು ಕಂಪ್ಲೀಟಾಗಿ ನೆರಿಗೆ ಇಟ್ಕೊಂಡಿದ್ದೀನಿ. ಲೈಟ್ ವೆಯ್ಟ್ ಸ್ಯಾರಿ ಆಗಿರೋದ್ರಿಂದ ಕೈಯಲ್ಲೇ ನೆರಿಗೆ ಇಟ್ಕೊಂಡಿದ್ದೀನಿ. ನೀವು ಫ್ಲೋರ್ ಮೇಲೆ ಬೇಕಾದರೂ ಇಟ್ಕೋಬೋದು. ಹೀಗೆ 3 ಕ್ಲಿಪ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೆರಗು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಲ್ಲಿ ನೆರಿಗೆಗಳನ್ನ ಇಟ್ಕೊಂಡಿದ್ದೀನಿ. ನಾವು ಎಷ್ಟು ಚಿಕ್ಕದಾಗಿ ಬೇಕಂದರೆ ಅಷ್ಟು ಚಿಕ್ಕದಾಗಿ ನೆರಿಗೆಗಳನ್ನ ಇಟ್ಕೊಂಡು ಬಟ್ಟೆಗೆ ಹಾಕುವಂತಹ ಕ್ಲಿಪ್ಸ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಪಿನ್ ಸಹ ಹಾಕ್ಕೋಬೋದು. ಈಗ ಸೀರೆಯ ಎರಡೂ ತುದಿನ ಒಂದೇ ಸಮಕ್ಕೆ ಬಿಂದಿಗೆ ಸುತ್ತು ಹಾಕ್ತಾ ಇದ್ದೀನಿ. ಬಿಂದಿಗೆಗೆ ಮೊದಲೇ ಒಂದು ಕಡ್ಡಿನ ಕಟ್ಕೊಂಡಿರಬೇಕು. ಕಡ್ಡಿ ಇರೋದ್ರಿಂದನೇ ನಮಗೆ ಸೆರಗು ನೀಟಾಗಿ ಕೂರುತ್ತೆ. ಪ್ಲಸ್ ನಮಗೆ ಹೂವಿನ ಅಲಂಕಾರ ಎಲ್ಲ ಮಾಡುವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನನಗೆ ಕಂಠ ಏನಿದೆ, ಬಿಂದಿಗೆ ಕಂಠ ಏನಿದೆ ಅಲ್ಲಿ ಟೈಟಾಗಿ ಒಂದು ಪಿನ್ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ದಾರದಿಂದ ಟೈಟಾಗಿ ಕಟ್ಕೋಬೇಕಾಗತ್ತೆ. ಆಗಲೇ ನಮಗೆ ನೆರಿಗೆಗಳು ನೀಟಾಗಿ ಓಪನ್ ಆಗೋದು. ನಮಗೆ ದೇವ್ರನ್ನ ಅಲ್ಲಾಡಿಸೋದಕ್ಕೂ ಮುಂಚೆ ನಮಗೆ ಎಲ್ಲೂ ಸೀರೆ ಅಲ್ಲಾಡೋದಿಲ್ಲ, ಬಿಚ್ಕೊಳ್ಳೋದಿಲ್ಲ ನೆರಿಗೆಗಳು. ಅದಕ್ಕೋಸ್ಕರ ಪಿನ್ ಹಾಕ್ಕೊಂಡು ನಂತರ ದಾರನೂ ಸಹ ಕಟ್ಕೊಳ್ಳಿ. ಈಗ ನನಗೆ ಕಡ್ಡಿ ಏನು ಕಟ್ಕೊಂಡಿದ್ದೀನಿ ಆ ಕಡ್ಡಿ ಮೇಲ್ಗಡೆಯಿಂದ ಸೆರಗನ್ನ ಹೀಗೆ ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಶೇಟೂಸು ಹೀಗೆ ಶೇಟು ಸ್ಯಾರೀಸ್ ಅಂತಲೇ ಹಾಕ್ತಿದ್ರು ಆಗಿನ ಕಾಲದಲ್ಲಿ ಮದುವೆಗಳಿಗೆಲ್ಲ. ಆ ಥರ ಇಲ್ಲಿ ದೇವ್ರಿಗೂ ಸಹ ಫ್ರಂಟ್ ಹಾಕಿದ್ದೀನಿ. ನಮಗೆ ಪಲ್ಲು ರಿಚ್ ಆಗಿದ್ದಾಗ, ಗ್ರ್ಯಾಂಡಾಗಿದ್ದಾಗ ಈ ಥರ ಉಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಂದೆಗಡೆ ನೆರಿಗೆನ ನೀಟಾಗಿ ಹಾಕಿದ್ಮೇಲೆ ಅಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಫುಲ್ ಕ್ಲಿಪ್ನ ಎಲ್ಲ ತೆಗೆದು ಫಸ್ಟು ಒಂದೇ ಒಂದು ನೆರಿಗೆ ಏನಿದೆ ಅಲ್ಲಿಗೆ ಟೈಟ್ ಮಾಡಿಕೊಂಡು ಒಂದು ಗುಂಡು ಪಿನ್ನು ಇಲ್ಲ ಅಂದರೆ ಬಟ್ಟೆಗೆ ಹಾಕುವಂತಹ ಪಿನ್ನನ್ನು ಅಲ್ಲಿ ಟೈಟಾಗಿ ಹಾಕ್ಕೋಬೇಕು. ಆಮೇಲೆ ನಾನು ಏನು ಪಿನ್ಗಳನ್ನ ಹಾಕಿದ್ದೀನಿ ಅದನ್ನೆಲ್ಲ ರಿಮೂವ್ ಮಾಡಿ, ಬಟ್ಟೆಗೆ ಹಾಕಿರೋಂತಹ ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡಿ, ಸೀರೆ ಅಂಚಲ್ಲಿ ಹಾಕಿರೋಂತಹ ಪಿನ್ನೆಲ್ಲ ತೆಗೆದು ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತಿದ್ದೀನಿ. ನೆರಿಗೆಗಳನ್ನ ಜೋಡಿಸ್ಕೋಬೇಕು. ನೆರಿಗೆಗಳು ಜೋಡಿಸ್ಕೊಂಡು ಆದಮೇಲೆ ನಿಮಗೆ ಬೇಕು ಅನಿಸಿದ್ರೆ ಡಾಬ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಡಾಬ್ನ ಹಾಕ್ಕೊಂಡಿಲ್ಲ. ದೇವರಿಗೆ ಹಾಕುವಂತಹ ಒಡವೆಗಳನ್ನೆಲ್ಲ ಹಾಕಿ ದೇವರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ನೆರಿಗೆಗಳನ್ನ ನಾವು ಎಷ್ಟು ಚೆನ್ನಾಗಿ ಜೋಡಿಸ್ಕೋತೀವಿ ಅಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಕಾಣಿಸುತ್ತೆ. ಕಾಯಿ, ಮುಖವಾಡ, ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವರ ಮನೆ ಚಿಕ್ಕದಾಗಿದೆ ಅಂದಾಗ ಈ ಥರ ಡಿಫ್ರೆಂಟಾಗಿ ಸ್ಯಾರಿಗಳನ್ನ ಉಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಬಲ್ ಬಿಂದಿಗೆಗೆ ಸೀರೆ ಹೇಗೆ ಉಡಿಸೋದು, ಡಬಲ್ ಬಾರ್ಡ್ರ್ ಬರೋ ಥರ ಹೇಗೆ ಸೀರೆ ಉಡಿಸೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅದರ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.